ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮಜ್ಜಿಗೆಯಲ್ಲಿ ಮೊದಲಿಗೆ ವಿಜಯಾಂಬಿಕಾ ಅವರು ಕಿಚನಲ್ಲಿ ನಿಂತ್ಕೊಂಡು ಲಲಿತಾದೇವಿಗೆ ಕೊಡಬೇಕಾಗಿರೋಂಥ ಮಜ್ಜಿಗೆನಲ್ಲಿ ಮದ್ದಿನ ಮಾತ್ರೆನ ಬೆರೆಸ್ತಾ ಇರ್ತಾರೆ. ನಂತರ ಎಲ್ಲ ಬೆರೆಸಿದಾದ್ಮೇಲೆ ಈ ಮಜ್ಜಿಗೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಆ ಮುದುಕಿ ಕುಡಿತಾಳೆ. ಸಾವಿತ್ರಿ ಕೊಟ್ಟಿದ ತಕ್ಷಣ ಕುಡಿದು ನಿದ್ರೆ ಜಾರ್ತಾಳೆ. ನನ್ನ ಕೆಲಸ ಈಸಿಯಾಗಿ ಆಗುತ್ತೆ, ಅವಳ ಕತೆನ ಇವತ್ತು ಆರಾಮಾಗಿ ಮುಗಿಸ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಸಾವಿತ್ರಿ ಅವರು ಮಜ್ಜಿಗೆ ತಗೊಂಡೋಗೋದಕ್ಕಿಂತ ಕಿಚನ್ಗೆ ಬರ್ತಾರೆ. ಆಗ ವಿಜಯಾಂಬಿಕಾ ಅವರು ಮನೆಯಲ್ಲೇ ಬಜೆಟ್ಕೊಳ್ತಾರೆ. ಸಾವಿತ್ರಿ ಅವರು ಮಜ್ಜಿಗೆನ ತಗೊಂಡೋಗಿ ಲಲಿತಾದೇವಿ ಅವರಿಗೆ ಕೊಡ್ತಾರೆ. ಆಗ ಲಲಿತಾದೇವಿ ಅವರು, ಅಲ್ಲಮ್ಮ ಸಾವಿತ್ರಿ, ವೀರು ಮಲಗಿದ್ನ ಅಂತ ಹೇಳ್ತಾರೆ. ಹೌದು ಮಲಗಿದ್ದಾರೆ, ಕರಿಲ್ಲ ಅಂತ ಕೇಳ್ತಾರೆ. ಬೇಡ ಬೇಡ, ಇವತ್ತು ಅವ್ನು ಹುಟ್ಟಿದ್ದಿನ ನೆಮ್ಮದಿಯಾಗಿ ಮಲ್ಕೊಳ್ಳಿ, ಜೊತೆಗೆ ಮಗಳ ಜೊತೆ ಕಾಲ ಕಳೆದಿದ್ದಾನೆ, ಇದೆಲ್ಲನೂ ಕೂಡ ನೆನಪು ಮಾಡಿಕೊಂಡು ಖುಷಿಯಾಗಿರಲಿ, ಯಾವಾಗಲೂ ಕೂಡ ಖುಷಿಯಾಗೇ ಇರಬೇಕು ಅವರಿಬ್ಬರು, ಅದನ್ನು ನೋಡಿ ನಾನು ಕಣ್ಣು ತುಂಬ್ಕೊಬೇಕು, ಅಷ್ಟೇ ನನಗೆ ಬೇಕಾಗಿರೋದು, ನಾನು ಅದಾದಮೇಲೆ ಕಣ್ಣು ಮುಚ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು, ಅಯ್ಯೋ ಅಮ್ಮೋರ ಯಾಕೆ ಈ ಥರ ಮಾತಾಡ್ತೀರಾ, ನೀವಿನ್ನು 1000 ವರ್ಷಗಳು ಬದುಕಬೇಕು ಅಂತ ಹೇಳ್ತಾರೆ. ಆ ರೀತಿ ಬದುಕಬೇಕು ಅಂತಂದರೆ ಈ ಮಜ್ಜಿಗೆ ಬದಲು ನಾನು ಅಮೃತನ ಕುಡಿಬೇಕಷ್ಟೇ ಅಂತ ಹೇಳಿ ನಗ್ತಾ ಮಜ್ಜಿಗೆನ ಕೊಡ್ತಾರೆ. ನಂತರ ಸರಿ ಆಯಿತು, ನಾನು ಸ್ವಲ್ಪ ಓದಬೇಕು, ಓದಿಲ್ಲ ಅಂತಂದರೆ ನನಗೆ ನಿದ್ದೆ ಬರೋದಿಲ್ಲ, ಅಲ್ಲಿ ಒಂದು ಬುಕ್ ಇದೆ ಕೊಡಮ್ಮ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು ಕೂಡ ಬುಕ್ನ ಕೊಡ್ತಾರೆ. ಆಗ ಲಲಿತಾದೇವರು ಓದೋಕ್ಕೆ ಶುರು ಮಾಡಿದ ತಕ್ಷಣ ನಿದ್ದೆ ಬಂದುಬಿಡುತ್ತೆ. ಅಷ್ಟರಲ್ಲಿ ಬುಕ್ನ ಕೆಳಗಡೆ ಬಿದ್ದುಬಿಡುತ್ತೆ. ಏನಾಯಿತು ಅಂತ ಹೇಳ್ಬಿಟ್ಟು ಸಾವಿತ್ರಿ ತಿರುಗಿ ನೋಡ್ತಾರೆ. ಅಯ್ಯೋ ಏನಿಲ್ಲ, ಯಾಕೋ ನಿದ್ದೆ ತುಂಬಾ ಎಳೀತಾ ಇದೆ, ಮಲ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು, ಸರಿ ಆಯಿತು, ಒಳ್ಳೇದಾಯಿತು, ಮಲ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಮಲಗಿಸ್ತಾರೆ. ಈ ಕಡೆ ಪದ್ದು ಅವರು ನಂದಿನಿ ಅವರಿಗೆ ಫೋನ್ ಮಾಡಿ ಮಾತಾಡ್ತಾರೆ. ಅಮ್ಮವ್ರೆ ಏನು ಗೊತ್ತಾ, ಲಲಿತಾದೇವಿ ಅಮ್ಮವರು ಬಂದಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ನಂದಿನಿ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಹೌದಾ ಅಮ್ಮ ಬಂದಿದ್ದಾರಾ, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ನನಗೆ, ಆದರೆ ಅಮ್ಮನ ನೋಡಿ ಎಷ್ಟು ದಿನಗಳಾಯಿತು, ತುಂಬಾ ಬೇಜಾರು ಕೂಡ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಗ ಪದ್ದು ಅವರು, ಹೌದು ಅಮ್ಮವರೇ, ಅವರು ಬಂದಿದ್ದಾರೆ, ಅವರಿಗೆ ನೀವು ಇದ್ದೀರೋ ಇಲ್ವೋ ಅಂತಲೂ ಗೊತ್ತಿಲ್ಲ, ಪಾಪ ಅವರೆಷ್ಟು ನಿಮ್ಮ ಬಗ್ಗೆ ನೊಂದ್ಕೊಂಡಿದ್ದಾರೆ, ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ಹೌದು ಅಮ್ಮನ ಕೈ ತುತ್ತು ತಿಂದು ಎಷ್ಟು ದಿನ ಆಯಿತು, ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ, ನಾನು ಯಾವಾಗಲೂ ಕೂಡ ಅವ್ರ ಜೊತೆನಲ್ಲೇ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಆದರೆ ಬದುಕು ಬೇರೆ ದಾರಿನೇ ತೋರಿಸ್ಬಿಡ್ತು, ಆದರೆ ಏನು ಮಾಡಲಿ ಅಂತ ಹೇಳ್ತಾರೆ. ಆಗ ಪದ್ದವರು, ಹೌದು ಅಮ್ಮವ್ರೆ, ನೀವು ಕೂಡ ಅಮ್ಮವ್ರಿಂದ ದೂರನೇ ಇದ್ದೀರಾ ಅಲ್ವಾ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ಹೌದು, ತಾಯಿನ ಬಿಟ್ಟು ಎಷ್ಟು ಕಷ್ಟ ಆಗುತ್ತೆ ಬದುಕೋದು ಅಂತ ನನಗೆ ಗೊತ್ತಿದೆ, ನಾನು ಅಟ್ಲೀಸ್ಟು ತುಂಬ ದಿನ ಅಲ್ಲ ಅಂದರೂ ಸ್ವಲ್ಪ ದಿನನಾದರೂ ಅಮ್ಮನ ಜೊತೆ ಕಾಲ ಕಳೆದಿದ್ದೀನಿ, ಆದರೆ ನನ್ನ ಮಗಳು ಶ್ರಾವಣಿ ಹುಟ್ಟಿದಾಗಿಂದನೂ ಕೂಡ ನನ್ನ ಜೊತೆ ಪ್ರೀತಿ ಕಾಲ ಏನೂ ಕಳೆದೇ ಇಲ್ಲ, ಹೀಗಿರಬೇಕಾದ್ರೆ ಅವಳು ತುಂಬ ನೋವನ್ನು ಪಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಆಗ ಪದ್ದವರು, ಹೌದು ಅಮ್ಮವ್ರೆ, ಅಜ್ಜಿ ಮತ್ತು ಮೊಮ್ಮಗಳು ಇಬ್ಬರು ಕೂಡ ಜೊತೆಯಲ್ಲೇ ಇದ್ದಾರೆ, ಈಗ ನೀವು ಮಧ್ಯದಲ್ಲಿ ಕೊಂಡಿಯಾಗಿ ಸೇರ್ಕೋಬೇಕು ಅಷ್ಟೇ ಅಮ್ಮವ್ರೆ, ಆದಷ್ಟು ಬೇಗ ನೀವೆಲ್ಲರೂ ಹೊಂದಾಗಬೇಕು ಅಂತ ಹೇಳ್ತಾರೆ. ಆಗ ನಂದಿನಿಯವರು, ಹೌದು ಪದ್ದು, ನನಗೂ ಕೂಡ ಅದೇ ಆಸೆ ಇದೆ, ಆದಷ್ಟು ಬೇಗ ಇದಕ್ಕೆಲ್ಲ ಅಂತ್ಯ ಆಡ್ತೀನಿ ಅಂತ ಹೇಳ್ತಾರೆ. ಆಗ ಪದ್ದವರು, ಸರಿ ಆಯಿತು ಅಮ್ಮವ್ರೆ ಅಂತ ಹೇಳ್ತಾರೆ. ಈ ಕಡೆ ವಿಜಯಾಂಬಿಕಾ ಅವರು ಲಲಿತಾದೇವಿಯನ್ನು ಸಾಯಿಸೋದಕ್ಕೆ ಕಾಯ್ತಾ ಇರ್ತಾರೆ. ನಂತರ ಮದನ್ ಅವ್ರ ಹತ್ರ ಬಂದು ಎಲ್ಲ ವಿಷಯನೂ ಕೂಡ ಹೇಳ್ತಾ ಇರ್ತಾರೆ. ಅರ್ಧ ಗಂಟೆ ಆಯಿತು, ಇದೇ ಒಳ್ಳೆ ರೈಟ್ ಟೈಮು, ನಾನು ಹೋಗಿ ನನ್ನ ಕೆಲಸ ನಾನು ಮುಗಿಸ್ ಬಂದುಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಮದನ್ ಅವರು, ಬೇಡ ಮ್ಯಾಮ್, ಏನು ಮಾಡ್ತಿದ್ದೀಯ ಅಂತ ಗೊತ್ತಾ ನಿನಗೆ, ಒಂದ್ಸಲ ಶ್ರಾವಣಿ ಮೇಲೆ ಕೈ ಎತ್ತಿದ್ದಕ್ಕೆ ಎಷ್ಟೆಲ್ಲ ಅವಮಾನ ಆಯಿತು, ಏನೆಲ್ಲ ಕತೆ ಆಯಿತು ನಿನಗೆ ಗೊತ್ತಲ್ವಾ ಮ್ಯಾಮ್, ಅಂಥದ್ರಲ್ಲಿ ನೀನು ಹೋಗ್ಬಿಟ್ಟು ಅವ್ರ ಅಜ್ಜಿ ಅಂದರೆ ಲಲಿತಾದೇವಿ ಅಮ್ಮವ್ರ ಮೇಲೆ ಈ ಥರ ಮಾಡೋದಕ್ಕೆ ಹೊರಟಿದ್ಯಾ, ದಯವಿಟ್ಟು ಬೇಡ ಮ್ಯಾಮ್, ಏನಾದರೂ ಯಾರಿಗಾದರೂ ಗೊತ್ತಾಯಿತು ಅಂತ ಅಂದರೆ ನಮ್ಮ ಕತೆ ಮುಗೀತು, ಒಂದು ಸಲ ಪಾತಾಳಕ್ಕೆ ಬಿದ್ದಿದ್ದೀವಿ, ಮತ್ತೆ ಬಿದ್ದರೆ ನಮ್ಮ ಕತೆ ಮುಗೀತು ಅಷ್ಟೇ ಮ್ಯಾಮ್, ಪ್ಲೀಸ್ ಮ್ಯಾಮ್, ತುಂಬಾ ರಿಸ್ಕ್ ತೊಗೊಳ್ತಾ ಇದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕರು, ನೋಡು ಮಾಡಿ, ನನಗೆ ತುಂಬಾ ಅವಮಾನ ಆಗಿದೆ, ನಾನು ಅದಕ್ಕೆ ಪ್ರತಿಕಾರನ ತೀರಿಸ್ಕೋಬೇಕು, ನೀನು ದೆವ್ವ ಅಂತ ಹೆದರ್ಕೊಂಡು ಮೂಲೆಯಲ್ಲಿ ಕೂತಿದ್ಯಾ, ಅಲ್ಲೇ ಇರೋ ನೀನು, ಹಾಗೆ ಇರೋ, ಅದನ್ನು ಬಿಟ್ಟು ನನ್ನನ್ನು ತಡೆಯೋದಕ್ಕೆ ಹೋಗಬೇಡ, ನಾನು ಯಾವುದೇ ಕಾರಣಕ್ಕೂ ಪ್ಲ್ಯಾನ್ ಮಾಡಿದ್ರೆ ಸುಮ್ಮನೆ ಇರೋದಿಲ್ಲ, ನಾನು ಅಂದ್ಕೊಂಡಿದ್ದ ಕೆಲಸನ ಮುಗಿಸ್ತೀನಿ, ಇದೇನು ನನಗೆ ಹೊಸ್ತಲ್ಲ, ಅವಳ ಗಂಡನ್ನ ನಾನು ಸಾಯಿಸಿದ್ದೀನಿ ಆಲ್ರೆಡಿ, ಈಗಿರಬೇಕಾದ್ರೆ ಇದೇ ನನಗೆ ಹೆಚ್ಚಿನದಲ್ಲ, ಅವಳ ಕತೆನ ಮುಗಿಸ್ಬೇಕಿತ್ತು, ಎಂದೋ ಮುಗಿಸಿದ್ರೆ ಇಷ್ಟೆಲ್ಲ ನಮಗೆ ಕಷ್ಟ ಬರ್ತಾನೆ ಇಲ್ಲ, ಅದಕ್ಕೋಸ್ಕರ ಅವಳ ಕತೆನ ಮುಗಿಸ್ತೀನಿ, ಎಲ್ಲನೂ ಕೂಡ ಈಸಿಯಾಗಿ ಆಗುತ್ತೆ, ನೀನು ಪ್ಲೀಸ್ ಮಾಡಿ ನನ್ನ ತಡೆಯೋದಕ್ಕೆ ಬರಬೇಡ, ನೀನು ನಿನ್ನ ಪಾಡಿಗೆ ಇದ್ಬಿಡು, ನಾನು ಹೇಗೋ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಮದನ್ ಅವರು, ಹಂಗಲ್ಲ ಮ್ಯಾಮ್, ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ, ಯಾರಿಗಾದ್ರೂ ಗೊತ್ತಾಯಿತು ಅಂತಂದರೆ ನಾವೆಲ್ಲಿರ್ತೀವಿ, ಪ್ಲೀಸ್ ಮ್ಯಾಮ್ ಯೋಚನೆ ಮಾಡು ಮ್ಯಾಮ್ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕರು, ಮಾಡಿ ಪ್ಲೀಸ್, ನನ್ನ ತಡೆಯೋದಕ್ಕೆ ಬರಬೇಡ, ದಯವಿಟ್ಟು ನೀನು ನಿನ್ನ ಪಾಡಿಗೆ ಇದ್ಬಿಡು ಅಂತ ಹೇಳ್ಬಿಟ್ಟು ವಿಜಯಾಂಬಿಕರು ಲಲಿತಾದೇವಿಯ ರೂಮ್ ಕಡೆ ಹೊರಡ್ತಾರೆ. ಆಗ ಮದನ್ ಅವರು, ಅಯ್ಯೋ ಮಾಮು ತುಂಬ ರಿಸ್ಕ್ ತೊಗೊಳ್ತಾ ಇದ್ದಾರೆ, ನಾವು ಏನಾಗ್ತೀವೋ ಏನು ಕತೆಯೋ, ಏನಪ್ಪ ಮಾಡಲಿ ಇವಾಗ ಅಂತ ಹೇಳ್ಬಿಟ್ಟು ಮದನ್ ಅವರು ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಈ ಕಡೆ ವಿಜಯಾಂಬಿಕರು ಲಲಿತಾದೇವಿಯ ರೂಮ್ಗೆ ಬಂದು ನಿಂತ್ಕೊಳ್ತಾರೆ. ಏನೇನು ಲಲಿತಾದೇವಿ, ನೀನು ಸಾಲಿಗ್ರಾಮಕ್ಕೆ ದೊಡ್ಡ ಮಹಾರಾಣಿನ, ನನ್ನ ಮೇಲೇ ಸವಾರಿ ಮಾಡೋದಕ್ಕೆ ಬರ್ತೀಯಾ ನೀನು, ಎಷ್ಟೆಲ್ಲ ಅವಮಾನ ಮಾಡ್ತೀಯಾ, ನಿನ್ನ ಕತೆನ ಅವತ್ತೇ ಮುಗಿಸಿದ್ರೆ ಇಷ್ಟೆಲ್ಲ ತೊಂದರೆ ನನಗೆ ಆಗ್ತಾ ಇರಲಿಲ್ಲ,
ನಾನು ಸಾಲಿಗ್ರಾಮನ ಆಳ್ಬೇಕು ಅನ್ನೋದಕ್ಕೋಸ್ಕರನೇ ನಿನ್ನ ಗಂಡನ ಮುಗಿಸಿದ್ದು. ಅವತ್ತೇನೆ ನಿನ್ನ ಮುಗಿಸ್ಬೇಕಿತ್ತು, ಆದರೆ ಇವತ್ತು ನಿನ್ನ ಮುಗಿಸ್ತೀನಿ. ಆರಾಮಾಗಿ ನೆಮ್ಮದಿಯಾಗಿ ಕಣ್ಮುಚ್ಕೋ, ನಾನು ಅಂದ್ಕೊಂಡಿನ ಸಾಧಿಸ್ತೀನಿ, ನೋಡ್ತಾ ಇರೋ ನಿನ್ನ ಕಥೆನ ಆರಾಮಾಗಿ ಮುಗಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ನಂತರ ಪಿಲ್ಲೋನ ತಗೊಂಡು ಲಲಿತಾ ದೇವಿಯವ್ರ ಮುಖದ ಮೇಲೆ ಫುಲ್ ಫ್ರೆಶ್ ಮಾಡಿಬಿಡ್ತಾರೆ. ತುಂಬ ಉಸಿರುಗಟ್ತಾ ಇರ್ತಾರೆ. ಸಾಯಿ, ನೀನು ಯಾವುದೇ ಕಾರಣಕ್ಕೂ ಬದುಕಬಾರ್ದು, ಸಾಯಬೇಕು ನೀನು ಸತ್ತಾಗಲೇ ನಾನು ಅಂದ್ಕೊಂಡಿದ್ದನ್ನೆಲ್ಲ ಸಾಧನೆ ಮಾಡೋದಕ್ಕಾಗೋದು ಅಂತ ಹೇಳ್ಬಿಟ್ಟು ವಿಜಾಂಬಿಕಾ ಅವರು ಲಲಿತಾ ದೇವಿಯವ್ರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆಗ ಅವರಂತೂ ತುಂಬಾ ಒದ್ದಾಡ್ತಿರ್ತಾರೆ. ಅಷ್ಟರಲ್ಲಿ ಈ ಕಡೆಯಿಂದ ವಂದನಾ ಅವರು ಪಿಂಕಿಗೆ ನೀರು ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡು ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಲಲಿತಾ ದೇವಿಯವ್ರ ರೂಮಲ್ಲಿ ಸೌಂಡ್ ಆಗ್ತಿರುತ್ತೆ. ಸದ್ಯದಲ್ಲಿ ಕೈ ತಗಲಿ ಒಂದು ಬುಕ್ ಕೂಡ ಕೆಳಗಡೆ ಬಿದ್ದುಬಿಡುತ್ತೆ. ಅಲ್ಲ, ಏನಿದು ಇವ್ರ ರೂಮಲ್ಲಿ ಸೌಂಡ್ ಆಗ್ತಿದೆಯಲ್ಲ, ಯಾಕಿರ್ಬೋದು? ಅಲ್ಲ, ಹೋಗಿ ನೋಡ್ಲಾ ಅಂತ ಯೋಚನೆ ಮಾಡ್ತಿರ್ತಾರೆ. ಬೇಡ ಬೇಡ, ಅವರು ನೆಮ್ಮದಿಯಾಗಿ ಮಲ್ಕೊಳ್ಳಿ, ನಾನು ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ವಂದನಾ ಅವರು ಸರಿ ಅಂತ ಹೇಳ್ಬಿಟ್ಟು ಪಿಂಕಿ ಒಬ್ಳ ಇದ್ದಾಳಲ್ವಾ ಅಂತ ಯೋಚನೆ ಮಾಡಿ ರೂಮ್ಗೆ ಹೋಗ್ತಾರೆ. ಲಲಿತಾ ದೇವಿಯವರಂತೂ ತುಂಬಾನೇ ಒದ್ದಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಅವ್ರು ಬಂದ್ಬಿಟ್ಟು ವಿಜಾಂಬಿಕನ ನೋಡಿ ದೂರ ತಳ್ಳಿಬಿಡ್ತಾರೆ. ವಿಜಾಂಬಿಕಾ ಹೋಗಿ ಕೆಳಗಡೆ ಬಿದ್ದುಬಿಡ್ತಾರೆ. ಆಗ ಲಲಿತಾ ದೇವಿಯವರು ಇದಾರ, ಬದುಕಿದಾರ ಅಥವಾ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಾ ಅಂತ ಹೇಳ್ಬಿಟ್ಟು ಪಿಲ್ಲೋನ ತೆಗೆದು ಉಸಿರಾಡ್ತಾರ ಅಂತ ನೋಡ್ತಾರೆ. ಅಂತೂ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಅಜ್ಜಿ ಅಜ್ಜಿ ಅಂತ ಮಾತಾಡಿಸ್ತಾನೆ ಇರ್ತಾರೆ. ಆಗ ಅವರು ಆರಾಮಾಗಿ ಸ್ವಲ್ಪ ಇರ್ತಾರೆ, ಉಸಿರಾಡ್ತಿರ್ತಾರೆ. ಆಗ ಸ್ವಲ್ಪ ಧೈರ್ಯ ಬರುತ್ತೆ. ವಿಜಾಂಬಿಕಾ ಕೆಳಗಡೆ ಬಿದ್ದಿರ್ತಾಳೆ. ಆಗ ಶ್ರಾವಣಿ ಅವರು, ವಿಜಾಂಬಿಕಾ, ಏನು ಮಾಡ್ತಿದ್ಯಾ ನೀನು? ದೇವರನ್ನ ನಂಬಲಿಲ್ಲ ಅಂತಂದರೆ ಕ್ಷಮಿಸ್ಬೋದು, ದೇವರಿಗೆ ಮೋಸ ಮಾಡಿದ್ರೆ ಕ್ಷಮಿಸ್ಬೋದು, ಆದರೆ ದೇವ್ರನ್ನೇ ನಾಶ ಮಾಡೋದಕ್ಕೆ ಹೊರಟಿದ್ಯಾ. ನಿನಗೆ ನಿನ್ನ ಪಾಪದ ಕೊಡ ತುಂಬಿತು, ನಿನ್ನ ಕತೆ ಮುಗೀತು, ನೀನು ಮಾತ್ರ ಈ ಮನೆಯಲ್ಲಿ ಇರಬಾರ್ದು, ಮೊದಲು ನೀನು ಈ ಮನೆಯಿಂದ ಹೊರಟೋಗ್ಬೇಕು ಬಾರೆ ಅಂತ ಹೇಳ್ಬಿಟ್ಟು ಕತ್ತಿಡಿದು ಶ್ರಾವಣಿ ಅವರು ಹೊರಗಡೆ ಕರ್ಕೊಂಡು ಹೋಗ್ತಿರ್ತಾರೆ. ಅಷ್ಟಲ್ಲಿ ಸಾವಿತ್ರಿ ಕೂಡ ಬರ್ತಾರೆ. ಆಗ ವಿಜಾಂಬಿಕನ ಜೋರಾಗಿ ತಳ್ಳಿಬಿಡ್ತಾರೆ. ವಿಜಾಂಬಿಕಾ ಹೋಗಿ ಮನೆಯಿಂದ ಹೊರಗಡೆ ಕೆಳಗಡೆ ಬಿದ್ದುಬಿಡ್ತಾರೆ. ಅಲ್ಲ, ಏನಾಯಿತು? ಈ ವಿಷಯ ಶ್ರಾವಣಿಗೆ ಗೊತ್ತಾಯ್ತು, ಹೇಗೆ ಬಂದು ಶ್ರಾವಣಿ? ಅಲ್ಲ, ಶ್ರಾವಣಿಗೆ ಈ ವಿಷಯನ ಎಲ್ಲಿ ಹೇಳಿದ್ರು, ಯಾರು ಹೇಳಿದ್ರು, ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಸುಬ್ಬು ಅವರು ಕೂಡ ಬೈಕಲ್ಲಿ ಬರ್ತಾ ಇರ್ತಾರೆ. ಅಲ್ಲ ಮೇಡಮ್, ಇಷ್ಟೊತ್ತಿನಲ್ಲಿ ನೀವು ಮನೆಗೆ ಹೋಗ್ಬಿಡಿ ಅಂತ ಹೇಳಿದ್ರು ಕೂಡ ಹೇಳ್ದೆ ಕೇಳದೆ ಒಬ್ಬರೇ ಬಂದುಬಿಟ್ರಿ, ಏನಾಯಿತು ಅಂತ ಗೊತ್ತಾಗ್ತಿಲ್ವಲ್ಲ ಮೇಡಮ್, ಫೋನ್ ಕೂಡ ಪಿಕ್ ಮಾಡ್ತಿಲ್ವಲ್ಲ, ನಾನು ಆದಷ್ಟು ಬೇಗ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಸುಬ್ಬು ಅವರು ಕೂಡ ಶ್ರಾವಣಿ ಇರೋ ಜಾಗಕ್ಕೆ ಬರ್ತಾ ಇರ್ತಾರೆ. ಈ ಕಡೆ ಶ್ರಾವಣಿ ಅವರು, ವಿಜಾಂಬಿಕಾ, ನಿನ್ನ ಪಾಪದ ಕೊಡ ತುಂಬಿತು, ನೀನಿನ್ನ ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಇರಬಾರ್ದು, ನೀನಿಂತ ನೀಚ ಕೆಲಸಕ್ಕೆ ಇಳಿತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ, ನೀನು ಮನೆಯಿಂದ ಹೊರಗಡೆ ಇರಬೇಕು, ನಿನ್ನ ಆಟ ಏನೂ ನಡೆಯಲ್ಲ, ನಾನು ಹೇಳಿದ್ದೆ ನಡೆಯುತ್ತೆ, ನೋಡ್ತಾ ಇರೋ, ನೀನು ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಕ್ಷಣನೂ ಕೂಡ ಇರಬಾರ್ದು ಅಂತ ಹೇಳ್ತಾರೆ. ಆಗ ವಿಜಾಂಬಿಕರು, ಶ್ರಾವಣಿ ಅಂತ ಮಾತಾಡ್ತಿದ್ದಾರೆ. ಮುಚ್ಚೆ ಬಾಯಿ, ನೀನು ನಿನ್ನ ಬಾಯಲ್ಲಿ ನನ್ನ ಹೆಸರು ಕೂಡ ಎತ್ತೋದಕ್ಕೆ ಯೋಗ್ಯತೆ ಇಲ್ಲ, ಅಂತ ನೀಚ ಕೆಲಸಕ್ಕೆ ಇಳಿದಿದ್ಯಾ ನೀನು ಇಂಥ ವಿಷ ಸರ್ಪ ಅಂತ ಎಲ್ಲರೂ ಕೂಡ ಗೊತ್ತಾಗಬೇಕು ಅಂತ ಹೀಗೆ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಕೂಡ ಬರ್ತಾರೆ. ಆಗ ವಂದನಾ ಅವ್ರು ಕೂಡ ಬರ್ತಾರೆ. ಆಗ ವಂದನಾ ಅವರು, ಶ್ರಾವಣಿ ಏನಾಯಿತು, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ, ಏನಾಯಿತು ಹೇಳು ಅಂತ ಕೇಳ್ತಾರೆ. ಆಗ ಶ್ರಾವಣಿ ಅವರು, ಚಿಕ್ಕಮ್ಮ, ಇದೆಲ್ಲ ನಿಮಗೆ ಗೊತ್ತಾಗೋದಿಲ್ಲ, ನಾನು ಆಮೇಲೆ ಎಲ್ಲನೂ ಕೂಡ ಬಂದು ಹೇಳ್ತೀನಿ, ಅಲ್ಲಿ ಪಿಂಕಿ ಒಬ್ಬಳು ಇದ್ದಾಳೆ, ಇಂಥ ವಿಷ ಸರ್ಪ ನಮ್ಮ ಮನೆಯಲ್ಲಿ ಇದೆ ಅಂತ ಆ ಮಗುಗೆ ಗೊತ್ತಾಗಬಾರ್ದು, ತುಂಬಾ ಭಯಪಡುತ್ತೆ, ಇಂಥ ವಿಷ ಸರ್ಪಗಳು ಯಾವತ್ತಿದ್ರೂ ಹೊರಗಡೆ ಇರಬೇಕು, ಅಂಥ ಕೆಟ್ಟ ಬುದ್ಧಿ ಇರೋ ಜನ ಇವಳು, ಈಗಿರಬೇಕಾದ್ರೆ ಇದೆಲ್ಲ ಆಮೇಲೆ ಬಂದು ನಾನು ಹೇಳ್ತೀನಿ, ನೀವು ಹೋಗಿ ಚಿಕ್ಕಮ್ಮ, ನಾನು ನೋಡ್ಕೊಳ್ತೀನಿ ಇವಳನ್ನ ಅಂತ ಹೇಳಿ ಕಳಿಸ್ತಾರೆ. ಆಗ ವಂದನಾ ಅವರು, ಸರಿ ಆಯಿತು ಶ್ರಾವಣಿ, ನೀನೇನೇ ಮಾಡಿದ್ರು ಕೂಡ ಕರೆಕ್ಟಾಗಿ ಮಾಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು, ನೀನೇನೇ ಮಾಡಿದ್ರು ಕೂಡ ಅದರಲ್ಲಿ ನ್ಯಾಯ ಇರುತ್ತೆ ಅಂತ ಗೊತ್ತು, ನಿನ್ನ ಕಣ್ಣಲ್ಲಿರೋ ಚಲನೆ ಹೇಳ್ತಾ ಇದೆಯಾ, ನೀನು ಕರೆಕ್ಟಾಗೆ ಮಾಡ್ತಾ ಇದೆಯಾ ಅಂತ, ದುಷ್ಟಶಕ್ತಿನ ಸಂಹಾರ ಮಾಡಬೇಕು, ನೀನೇನೇ ಮಾಡಿದ್ರು ಕೂಡ ಒಳ್ಳೆಯದಾಗೆ ಮಾಡಿರ್ತೀಯ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ. ಅಷ್ಟರಲ್ಲಿ ಮದನ್ ಅವರು ಕೂಡ ಬರ್ತಾರೆ. ಮಾಮ್ ಏನಾಯಿತು ಮಾಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ನಿಂತ್ಕೊಳ್ಳೋ ನೀನು, ಮೊದಲೇ ಹಿಂದೆ ಬಾ ಅಂತ ಹೇಳ್ತಾರೆ. ಆಗ ಮದನ್ ಅವರು ಕೂಡ ಹಿಂದೆ ಬರ್ತಾರೆ. ನಿಮ್ಮ ಮಾಮು ಎಂಥ ದುಷ್ಟಶಕ್ತಿ ಗೊತ್ತಾ, ಎಂಥ ಕೆಟ್ಟವಳು ಗೊತ್ತಾ, ಅದಕ್ಕೆ ಅವಳನ್ನ ಆಚೆ ಹಾಕಿದ್ದೀನಿ ಅಂತ ಹೇಳ್ತಾರೆ. ಆಗ ಮದನ್ ಅವರು, ಅಲ್ಲ, ನಮ್ಮ ಮಾಮನ ಆಚೆ ಆಗೋದಕ್ಕೆ ನೀನು ಯಾರು, ಅವಳಿಗೆ ಶಿಕ್ಷೆ ಕೊಡೋದಕ್ಕೆ ನೀನು ಯಾರು, ನಿನಗೆ ಯಾವ ರೈಟ್ಸ್ ಇದೆ ಅಂತ ಕೇಳ್ತಾರೆ. ಆಗ ಮದನ್ ಅವರು, ಅವಳನ್ನ ಆಚೆ ಆಗೋದಕ್ಕೆ ನೀನು ಯಾರು ಅಂತ ಹೇಳ್ತಿದ್ಯಲ್ಲ, ನಿನ್ನ ಅಪ್ಪಣೆ ಬೇಕಾಗಿಲ್ಲ ಕಣೋ, ಅವಳು ಎಂಥ ಕೆಟ್ಟ ಕೆಲಸ ಮಾಡಿದಾಳೆ ಅಂತ ನಿನಗೆ ಗೊತ್ತಾ, ನೀನು ಸಾವಿತ್ರಿಗೆ ಗಂಡ ಆಗಿದ್ಯಾ, ಅವಳಿಗೆ ತಾಳಿ ಕಟ್ಟಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಇನ್ನೂ ಇಲ್ಲೇ ಇದೆಯಾ, ಇಲ್ಲ ಅಂದಿದ್ರೆ ನಿಮ್ಮ ಅಮ್ಮ ಇರೋ ಜಾಗದಲ್ಲೇ ನೀನು ಕೂಡ ಬಿದ್ದಿರಬೇಕಾಗಿತ್ತು, ಅವಳನ್ನ ಮನೆಯಿಂದ ಹೊರಗಡೆ ಹಾಕಿದ್ದೀನಿ, ಅವಳು ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಇರಬಾರ್ದು, ಅವಳಿಗೆ ಇನ್ನೂ ಉಳಿಗಾಲ ಇಲ್ಲ, ಅವಳು ಒಂದು ಕ್ಷಣನೂ ಇಲ್ಲೇ ಇರದೆ ಹೊರಟೋಗ್ಬೇಕು ಅಂತ ಹೇಳ್ತಾರೆ. ಆಗ ಮದನ್ ಅವರು ಕೂಡ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಆಗ ವಿಜಾಂಬಿಕರು ಶ್ರಾವಣಿಗೆ ಈ ವಿಷಯ ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸಾವಿತ್ರಿ ಅವರು ಕಿಚನ್ಗೆ ಅಂತ ಹೋಗಿರ್ತಾರೆ. ಮಜ್ಜಿಗೆ ಕೊಟ್ಟು ಬಂದಮೇಲೆ ಹೋಗ್ಬಿಟ್ಟು ಗ್ಲಾಸ್ ತೊಳೆಯೋದಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಒಂದು ಪೇಪರ್ ಕೂಡ ಬಿದ್ದಿರುತ್ತೆ, ಅದನ್ನ ನೋಡಿ ಓಪನ್ ಮಾಡ್ತಾರೆ. ಇದೇನಿದು ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಮಜ್ಜಿಗೆನೂ ಕೂಡ ಸ್ಮೆಲ್ ಮಾಡಿ ನೋಡ್ತಾರೆ. ಅದರಲ್ಲಿ ಮಿಕ್ಸ್ ಮಾಡಿರೋ ಥರ ಡೌಟ್ ಕೂಡ ಬರುತ್ತೆ. ಆಗ ಸಾವಿತ್ರಿ ಅವರು ಶ್ರಾವಣಿಗೆ ಇಮಿಡಿಯೇಟಾಗಿ ಫೋನ್ ಮಾಡಿಬಿಟ್ಟು, ಈ ಥರ ಎಲ್ಲ ಆಗಿದೆ, ನೀನು ಆದಷ್ಟು ಬೇಗ ಬಾ ಶ್ರಾವಣಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿರ್ತಾರೆ. ಹಾಗಾಗಿ ಶ್ರಾವಣಿ ಅವರು ಕೂಡ ಬಂದು ನೋಡಿರ್ತಾರೆ. ಆಗ ಶ್ರಾವಣಿ ಕೈಗೆ ವಿಜಾಂಬಿಕಾ ಸಿಗಾಕೊಂಡ್ಬಿಡ್ತಾರೆ. ಈ ಕಡೆ ಶ್ರಾವಣಿ ವಿಜಾಂಬಿಕಾಗೆ ಮನೆ ಬಿಟ್ಟು
ಹೋಗೋದಕ್ಕೆ ಹೇಳ್ತಾ ಇರ್ತಾರೆ. ಆಗ ವಿಜಯಾಂಬಿಕವರು ಆದರೆ ಈ ಮನೆ ಅಂತ ಹೇಳೋದಕ್ಕೆ ಹೋಗ್ತಾರೆ. ಆಗ ಶ್ರಾವಣಿಯವರು ಈ ಮನೆ ನಂದು, ಈ ಮನೆ ಯಾವತ್ತಿದ್ರೂ ನಂದೇನೆ, ನಾನು ಏನು ಹೇಳ್ತೀನೋ ಅದೇ ನಡೆಯುತ್ತೆ, ಈ ಮನೆಗೆ ಯಾವತ್ತಿದ್ರೂ ಕೂಡ ನಾನೇ ಮಹಾರಾಣಿ, ನಡಿ ಮನೆಯಿಂದ ಹೊರಗಡೆ ಅಂತ ಹೇಳ್ಬಿಟ್ಟು ಹೊರಗಡೆ ಕಳಿಸ್ತಾರೆ. ಈ ಕಡೆ ವಿಜಯಾಂಬಿಕರು ತುಂಬ ಬೇಜಾರು ಮಾಡಿಕೊಂಡು ಕೋಪದಲ್ಲಿ ಕಾರಲ್ಲಿ ಬರ್ತಾ ಇರ್ತಾರೆ. ಇವರಿಬ್ಬರನ್ನ ನಾನು ಆದಷ್ಟು ಬೇಗ ಮುಗಿಸ್ಬೇಕು, ಇವ್ರು ನನ್ನ ಜೀವನದಲ್ಲಿ ಅಡ್ಡ ಇದ್ದರೆ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಕೋಪದಲ್ಲಿ ರೋಷಾವೇಶದಲ್ಲಿ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಯಾರಿಗೋ ಒಬ್ಬರಿಗೆ ಆಕ್ಸಿಡೆಂಟ್ ಮಾಡಿಬಿಡ್ತಾರೆ. ಆಗ ಚೋಟು ಬಂದ್ಬಿಟ್ಟು ವಿಜಯಾಂಬಿಕಾ ಮುಖಕ್ಕೆ ಸ್ಪ್ರೇ ಹೊಡೆದ್ಬಿಡ್ತಾರೆ. ನಂತರ ವಿಜಯಾಂಬಿಕನ ಎತ್ತಾಕೊಂಡ್ಬಂದು ಒಂದು ಕತ್ಲೆ ರೂಮಲ್ಲಿ ಕೂಡಾಕಿ ಕಟ್ಟಾಕ್ಬಿಡ್ತಾರೆ. ಆಗ ವಿಜಯಾಂಬಿಕೆಗೆ ಎಚ್ಚರ ಆದಮೇಲೆ ಚೋಟು ಇರ್ತಾನೆ. ಯಾರೋ ನೀನು ಅಂತ ಕೇಳ್ತಾ ಇರ್ತಾರೆ. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದರೆ ನೀನು ಯಾವ ದೇವತೆ ಹೆಸರನ್ನ ಕೇಳಿದ್ರೆ ಉಸಿರು ನಡುಗುತ್ತೋ, ಉಸಿರು ನಿಂತಂಗಾಗುತ್ತೋ ಆ ದೇವತೆನೇ ನಿಮ್ಮ ಕಣ್ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನಂದಿನಿ ಅವರು ತುಂಬಾ ಚೆನ್ನಾಗಿ ರೆಡಿಯಾಗಿ ಅವ್ರ ಗತ್ತಲ್ಲಿ ಬಂದ್ಬಿಡ್ತಾರೆ. ಆಗ ವಿಜಯಾಂಬಿಕಾ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಆಗ ನಂದಿನಿ ಅವರು ವಿಜಯಾಂಬಿಕಾ ಮುಂದೆ ಕೂತ್ಕೊಂಡು, ಏನು ವಿಜಯಾಂಬಿಕಾ, ನೀನು ನನ್ನ ನೋಡಿ ನಡುಗ್ತಾ ಇದ್ದೆ ಅಲ್ವಾ, ನಿನ್ನ ಮುಂದೆ ಕಣ್ಮುಂದೆ ಕೂತಿರೋದು ನಂದಿನಿ ಅಂತ ಹೇಳ್ಬಿಡ್ತಾರೆ. ಆಗ ವಿಜಯಾಂಬಿಕಾ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಇಷ್ಟು ದಿನ ನಂದಿನಿ ಅವ್ರನ್ನ ಆಟ ಆಡಿಸಿದ್ಲು, ಆದರೆ ವಿಜಯಾಂಬಿಕನ್ನ ನಂದಿನಿ ಅವರು ಕಿಡ್ನಾಪ್ ಮಾಡಿ ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.